ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿ, ಅಳ್ಬೇಡ. ಹಾಗೆ ಮಾತಾಡಬೇಡ ಶಾಲು. ನಿನ್ಗೆ ಗೊತ್ತಿಲ್ವಾ? ಗೊತ್ತು, ಆದರೆ ಈ ನಿಶ್ಚಿತಾರ್ಥ ಅಭಿ ಜೊತೆಗಾಗ್ತಿದೆ ಅಂತ ಒಂದ್ಸತಿ ಯೋಚನೆ ಮಾಡೆ. ಆದರೆ ಅದು ನಿಜ ಅಲ್ವಲ್ಲ. ಅಭಿ ಇದುವರೆಗೂ ನನ್ನನ್ನು ಪ್ರೀತಿಸ್ತಿದ್ದಾನ ಇಲ್ವಾ ಅಂತ ತಿಳ್ಕೊಳ್ಳದೆ ಕೊರಗ್ತಿದ್ದೀನಿ. ಅದರಲ್ಲಿ ಬೇರೆ ನಿಮ್ಮ ಅಪ್ಪ ಹೇಳೋದು ನೋಡಿದ್ರೆ ಅವ್ರು ನನ್ನನ್ನು ಯಾವತ್ತೂ ಆಕ್ಸೆಪ್ಟ್ ಮಾಡಲ್ಲ. ಅದೆಲ್ಲ ಆಮೇಲೆ ಒಪ್ಸೋಣ. ಆದರೆ ಪ್ರೀತಿ, ಜಸ್ಟ್ ಒಂದ್ಸರಿ ಈ ಎಂಗೇಜ್ಮೆಂಟ್ ಅಭಿ ಜೊತೆಗಾಗ್ತಿದೆ ಅಂತ ಯೋಚನೆ ಮಾಡು. ಬರೀ ಯೋಚನೆ ಮಾಡಿದ್ರಲ್ಲೇ ಎಷ್ಟು ಸಮಾಧಾನ ಮತ್ತು ಸಂತೋಷ ಅಲ್ವಾ? ಇದೇ ಸಂತೋಷ ನಿನ್ನ ಮುಖದಲ್ಲಿ ನಾನು ಯಾವಾಗಲೂ ನೋಡಬೇಕು ಅಂತ ಆಸೆ ಕಣೆ. ಈಗೇನು ಮಾಡೋಕ್ಕಾಗುತ್ತೆ ಶಾಲು? ಎಲ್ಲ ಇವತ್ತಿಗೆ ಕೊನೆ. ಕೊನೆ ಅನ್ನೋದು ಹೊಸದೊಂದಕ್ಕೆ ಶುರುವಂತೆ. ಡೆಡ್ ಎಂಡ್ ಅಂತ ಅಂದ್ಕೊಂಡು ನಾವು ಮುಂದೆ ಹೋದರೆ ಒಂದು ಹೊಸ ದಾರಿ ಕಾಣುತ್ತಂತೆ ಪ್ರೀತಿ. ಈಗ ಎಂಗೇಜ್ಮೆಂಟಿಗೆ ಹೋಗ್ತಿದ್ದೀವಿ, ಮುಗ್ದು ಹೋಗುತ್ತೆ. ಮುಂದೆ ಪ್ರೀತಿ, ಅಳ್ಬೇಡ ಪ್ಲೀಸ್. ಪ್ರೀತಿ, ಅಳ್ತಿದ್ಯಾ ಮಗಳೇ? ಇಲ್ಲ ಅಂಕಲ್, ಅವಳ ಕಣ್ಣಲ್ಲಿ ಧೂಳು ಬಿದ್ದಿತ್ತು ಅಷ್ಟೇ, ಇನ್ನೇನಿಲ್ಲ. ನಂಗೆ ತುಂಬ ಟೆನ್ಷನ್ ಆಗಿತ್ತು ಶಾಲು. ಪಾಪ ಪ್ರೀತಿ ಜೊತೆ ಯಾರಿಲ್ಲ ಅಂತ. ನಿಮ್ಮಮ್ಮ ಬರ್ತೀನಿ ಅಂದ್ಲು, ಬರಲಿಲ್ಲ. ಸದ್ಯ ನೀನಾದರೂ ಬಂದ್ಯಲ್ಲ, ಇಲ್ಲ ಅಂದರೆ ಪ್ರೀತಿಗೆ ಅಲಂಕಾರ ಮಾಡೋಕ್ಕೂ ಯಾರೂ ಇರಲಿಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ ಅಂಕಲ್, ನಾನು ಅವಳನ್ನ ರೆಡಿ ಮಾಡಿ ಕರ್ಕೊಂಬರ್ತೀನಿ. ಸರಿನಮ್ಮ, ನೀವು ರೆಡಿಯಾಗಿ ಕಾರಲ್ಲಿ ಬಂದ್ಬಿಡಿ. ನಾನು ಅಭಿಗೆ ಫೋನ್ ಮಾಡಿಬಿಡ್ತೀನಿ. ಸರಿ ಅಂಕಲ್. ಪ್ರೀತಿ, ಅಳ್ಬೇಡ. ಈಗೇನು ಮಾಡಲಿ ಶಾಲು? ನನಗಿಷ್ಟ ಇಲ್ಲ. ರಾಜೇಶ್ ಪಾಪ ತುಂಬ ಒಳ್ಳೆಯವರು, ಆದರೆ ನಾನು ನನ್ನ ಮನಸ್ಸನ್ನು ಅಭಿ ಕೊಟ್ಟಾಗಿದೆ. ಅಲ್ಲಿ ಬೇರೆಯವ್ರಿಗೆ ಜಾಗ ಇಲ್ಲ. ಈಗ ಬೇಡದೇ ಇರೋ ಜೀವನ ಮಾಡೋಕ್ಕೆ ಸಂತೋಷದಿಂದ ಅಪ್ಪ ಎಂಗೇಜ್ಮೆಂಟ್ ಮಾಡ್ತಿದ್ದಾರೆ. ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ಹೇಗಾದ್ರೂ ನಿನ್ನ ಅಭಿನ ಒಂದು ಮಾಡೋದೇ ನನ್ನ ಯೋಚನೆ ಕಣೆ ಪ್ರೀತಿ. ಇದಕ್ಕೆ ನೀನು ನನಗೆ ಸಾಥ್ ಕೊಟ್ರೆ ಸಾಕು. ಇಷ್ಟಾದ್ಮೇಲೆ ಏನು ಮಾಡಲಿ ಶಾಲು? ನಾನು ಎಷ್ಟು ಪ್ರಯತ್ನ ಪಟ್ಟರು ಈ ಸಾರಿ ಅಪ್ಪ ಮಾತಿಂದ ನಂಗೆ ಸೋಲಿಸಿ ಎಂಗೇಜ್ಮೆಂಟ್ವರೆಗೂ ತಂದುಬಿಟ್ರು. ಇನ್ನೂ ಆಗಿಲ್ಲ, ನೀನು ಸುಮ್ಮನೆ ಇರು.
ಹಲೋ ಅಂಕಲ್, ಹೇಳಿ. ಏನು ಇನ್ನೂ ಎದ್ದಿಲ್ವಾ? ಮಲಗಿರೋ ಥರ ಇದೆ ವಾಯ್ಸು. ಇಲ್ಲ ಅಂಕಲ್, ಅದು ರೆಡಿ ಆಗ್ತಾ ಇದ್ದೀನಿ, ಇನ್ನೇನು ಹೊರಡಬೇಕು. ಅಭಿ, ಇವತ್ತು ಒಂದಿನ ನನಗೋಸ್ಕರ ಬೇಗ ರೆಡಿ ಆಗ್ಬಾ. ನಾವಿಬ್ರು ದೇವಸ್ಥಾನಕ್ಕೆ ಹೋಗ್ಬೇಕು. ಹಾಂ ಅಂಕಲ್. ಯಾಕೆ ಒಂಥರ ಇದೆಯಾ? ಏನಾಯ್ತು? ಅದು ಅದು ಏನೂ ಇಲ್ಲ ಬಿಡಿ ಅಂಕಲ್. ನೀನು ಎಂಥ ಹುಡುಗ ಅಂತ ನನಗೆ ಗೊತ್ತು. ನೀನೀಗ ಬೇಜಾರಲ್ಲಿದ್ದೀಯಾ ಅಂತ ಗೊತ್ತಾಗ್ತಿದೆ, ಆದರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ. ನನ್ನ ಹತ್ರನೂ ಹೇಳ್ಕೊಳಕ್ ಆಗದೆ ಇರೋಂಥದ್ದು ಏನೋ ಇದೆ. ಅದೇನಿದ್ರೂ ಹೇಳು, ನಾನು ನಿಮ್ಮ ಅಪ್ಪನಾಗಲ್ಲ, ಅರ್ಥ ಮಾಡ್ಕೋತೀನಿ. ತಪ್ಪು ತಿಳ್ಕೊಬೇಡಿ ಅಂಕಲ್, ಇದುವರೆಗೂ ನಿಮಗೆ ಹೇಳದೆ ತಡ್ಕೊಂಡಿದ್ದೆ. ಆದರೆ ಇನ್ನೂ ಹೇಳಲಿಲ್ಲ ಅಂದರೆ ತಪ್ಪಾಗತ್ತೆ. ಇಷ್ಟೆಲ್ಲ ಏನು ಪೀಠಿಕೆನೋ, ಅದೇನಂತ ಹೇಳೋ. ಅಂಕಲ್, ನಾನು ಪ್ರೀತಿ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು. ಒಟ್ಟಿಗೆ ಬೆಳೆದವರು. ನಮ್ಮ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಂಕಲ್. ಆದರೆ ನಮ್ಮಿಬ್ಬರ ಮಧ್ಯ ಇರೋದು ಬರೀ ಸ್ನೇಹ ಅಲ್ಲ. ನಾನು ಪ್ರೀತಿನ ತುಂಬ ಪ್ರೀತಿಸ ಸರಿ ಸರಿ ಪುರೋಹಿತ್ರೆ, ಬರ್ತೀನಿ, ನೀವು ರೆಡಿ ಇಟ್ಟಿರಿ. ಹಲೋ ಅಭಿ. ಹಾಂ ಅಂಕಲ್. ಪುರೋಹಿತ್ರು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರಂತೆ. ಈಗ ತಾನೇ ಫೋನ್ ಮಾಡಿದ್ರು. ದಾರಿಯಲ್ಲಿ ಮಾತಾಡೋಣ, ಬೇಗ ರೆಡಿಯಾಗಿ ಬಾ. ಓಕೆ ಅಂಕಲ್. ಅಭಿ, ಏನ್ ಮಾಡಿದ್ಯೋ? ಮಾತಾಡೋ. ಅಚ್ಯುತ್ ಅಂಕಲ್ಗೆ ಹೇಳಕ್ ಟ್ರೈ ಮಾಡಿದೆ ಕಣೆ, ಆದರೆ ಆಗಲಿಲ್ಲ. ಮತ್ತೆ ಹೇಳಕ್ ಧೈರ್ಯ ಬರ್ತಿಲ್ಲ ಕಣೆ. ಥೂ, ಇಷ್ಟು ಧೈರ್ಯ ಇಲ್ಲ ಅಂದ್ರೆ ಹೇಗೆ? ಏನ್ ಮಾಡೋದು ಇವಾಗ? ಏನೂ ಗೊತ್ತಾಗ್ತಿಲ್ಲ ಶಾಲಿನಿ. ಅಂಕಲ್, ಅಭಿ ಬಂದ ನೋಡಿ. ಅಭಿ, ಹೋಣ, ಲೇಟ್ ಆಗುತ್ತೆ. ಹಾಂ, ಅದೇನೋ ಹೇಳಬೇಕು ಅಂತಿದ್ದೆ. ಕೇಳ್ತಿದಾರಲ್ಲ, ಹೇಳೋ. ಸರಿ, ನೀನು ಈ ಕಾಲಕ್ಕೆ ಹೇಳಲ್ಲ, ದಾರಿಯಲ್ಲಿ ಹೋಗ್ತಾ ಮಾತಾಡೋಣ ಬಾ. ಅಭಿ ಬಂದಿದ್ದ. ಅಚ್ಯುತ್ ಅಂಕಲ್ ಜೊತೆಗೆ ಹೋದ.
ಅಭಿ ಅಂದರೆ ಅಷ್ಟೊಂದು ಇಷ್ಟನಾ ನಿನಗೆ? ತುಂಬಾ ಇಷ್ಟ. ನಾನು ಅಭಿನ ಪ್ರೀತಿಸ್ತಿದ್ದೀನಿ, ಆದರೆ ಅವನು ಅದೇ ಭಾವನೆಯಲ್ಲಿದ್ದಾನ ಅಂತ ಗೊತ್ತಾಗಲೇ ಇಲ್ಲ. ಅದರ ಜೊತೆಗೆ ನನ್ನ ಕನಸುಗಳು, ನನ್ನ ಆಸೆಗಳು ಎಲ್ಲ ಕರ್ಗೋಗ್ತಿದೆ. ಅಯ್ಯೋ ಹುಚ್ಚಿ, ನೀನು ಅಭಿನ ಎಷ್ಟು ಪ್ರೀತಿಸ್ತಿದ್ಯೋ ಅದಕ್ಕಿಂತ 2ರಷ್ಟು ನಿನ್ನನ್ನು ಪ್ರೀತಿಸ್ತಿದ್ದಾನೆ ಕಣೆ. ಅವ್ನು ನಿನಗೋಸ್ಕರ ಒದ್ದಾಡ್ತಿದ್ದಾನೆ ಕಣೆ. ನಿಮ್ಮ ಅಪ್ಪನ ಹತ್ರ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಯಾಕೆ ಅಳು? ಪ್ರೀತಿ, ನಾನು ನಿಜ ಹೇಳ್ತಿದ್ದೀನಿ. ಅಳು ಅಲ್ಲ, ಸಂತೋಷ ಆಗ್ತಿದೆ ಶಾಲು. ಆದರೆ ಇದುವರೆಗೂ ನೀನು ನಾನು ಹೇಳಲಿಲ್ಲ. ಯಾಕೆ ಅಂದರೆ ನೀವಿಬ್ರು ಡೈರೆಕ್ಟಾಗಿ ಮೀಟ್ ಮಾಡಿ ಮಾತಾಡಬೇಕು ಅಂತ ನಾನು ತುಂಬ ಪ್ರಯತ್ನ ಪಟ್ಟೆ. ಆದರೆ ಸಿಂಧುವಿಂದ ಎಲ್ಲ ವಿಷಯ ಕೆಟ್ಟು. ಅಭಿನು ನನ್ನನ್ನು ಇಷ್ಟಪಡ್ತಿದ್ದಾನಂದಾಗ ನಾನು ಹೇಗೆ ಎಂಗೇಜ್ಮೆಂಟ್ಗೆ ಒಪ್ಕೊಳ್ಳಿ? ಅಪ್ಪಂಗೆ ಕಾಲಿಗೆ ಬಿದ್ದಾದರೂ ಬೇಡ ಅಂತೀನಿ. ಆದರೆ ಪರಿಸ್ಥಿತಿ ನೋಡು ಶಾಲು, ಎಂಗೇಜ್ಮೆಂಟಿಗೆ ರೆಡಿ ಆಗ್ತಿದ್ದೀನಿ. ನಾನು ಒಪ್ಕೋಬಾರ್ದಾಗಿತ್ತು, ಆದರೆ ಈಗ ಏನು ಮಾಡಲಿ? ನಾನು ನಿಂಗೆ ಈ ವಿಷಯನ ಹೇಳಬಾರ್ದಿತ್ತೇನೋ ಪ್ರೀತಿ, ಆದರೆ ತಡೆಯೋಕ್ಕಾಗಲಿಲ್ಲ ಕಣೆ. ಹೇಳಿದೆ. ಸಾರಿ, ಇಷ್ಟು ದಿನ ವಿಷಯನ ಹೇಳ್ದೆ ಇದ್ದಿದ್ದಕ್ಕೆ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅಭಿ, ನಾನು ಪುರೋಹಿತ್ರನ್ನ ನೋಡ್ಕೊಂಡು ಬರ್ತೀನಿ. ನಮಸ್ಕಾರ ಪುರೋಹಿತ್ರ. ನಮಸ್ತೆ. ಇನ್ನೇನು ಎಲ್ಲರೂ ಬಂದ್ಬಿಡ್ತಾರೆ, ನೀವು ರೆಡಿ ತಾನೆ? ಎಲ್ಲ ರೆಡಿ. ಒಳ್ಳೆ ಮುಹೂರ್ತ, ಚೆನ್ನಾಗಿ ಎಂಗೇಜ್ಮೆಂಟ್ ನೆರವೇರುತ್ತೆ. ಇರೋಳು ಒಬ್ಳು ಮಗಳು ನಿಶ್ಚಿತಾರ್ಥ. ನನ್ನ ಕೈಲಾಗಿದ್ದಿಷ್ಟೇ. ಧಾಮ್ ಧೂಮ್ ಅಂತ ಮಾಡೋ ಯೋಗ್ಯತೆ ನನಗಿಲ್ಲ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಚೆನ್ನಾಗೇ ನೆರವೇರುತ್ತೆ.
ಅಭಿ ಏನು ಬಂದು ನಿಂತ್ಕೊಂಡ್ಬಿಟ್ರೆ ಹೇಗೆ? ನೋಡು ಏನೇನು ಕೆಲಸಗಳು ಮಾಡೋಕ್ಕಾಗತ್ತೆ ನೋಡು. ಸಿಂಧು ರಜನಿ ಬರ್ತೀನಿ ಅಂತ ಹೇಳಿದ್ದಾರೆ ನಿನ್ನ ಸಹಾಯಕ್ಕೆ. ರುಕ್ಕು ಸರಸ್ವತಮ್ಮ ಬೀಗ್ರ ಥರ ಆದರೆ ಹೇಗಪ್ಪ? ಇವತ್ತಾದರೂ ಬಂದ್ಬಿಡಿ ಅಂತ ಅಷ್ಟು ಬಗೆಯಲ್ಲಿ ಹೇಳಿದ್ದೀನಿ. ಅಭಿ ಅವ್ರಿಗೊಂದು ಫೋನ್ ಮಾಡು. ಅಭಿ, ನನಗೆ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ನನ್ನ ಮಗಳು ನಿಶ್ಚಿತಾರ್ಥ. ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅನ್ನಿಸ್ತಾ ಇದೆ. ರಾಜೇಶ ಮದುವೆ ಆದಮೇಲೆ ನಮ್ಮನೆಗೆ ಬಂದು ನಮ್ಮ ಜೊತೆನೇ ಇರ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಅಂದರೆ ನನ್ನ ಮಗಳು ನನ್ನ ಕಣ್ಮುಂದೆನೇ ಇರ್ತಾಳೆ. ಪ್ರೀತಿ ನನ್ನ ಮದುವೆ ಆದರೂ ನಿಮ್ಮ ಕಣ್ಣೆದುರುಗಡೆನೇ ಇರ್ತಾಳೆ. ನಿಮ್ಮ ಕಂಡೀಷನ್ ಇಷ್ಟೇ ಅಂತ ಗೊತ್ತಿದ್ರೆ ನಾನು ಹೇಳೇ ಬಿಡ್ಬೋದಿತ್ತಲ್ಲ. ಈಗೇನು ಮಾಡಲಿ ಅಲ್ವಾ ಅಭಿ? ಸರಿ, ಇನ್ನು ತುಂಬ ಕೆಲಸಗಳು ಪೆಂಡಿಂಗ್ ಇದೆ, ನೋಡೋಣ ಬಾ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿ, ಸಾರಿ ಅನ್ನಲ್ವಾ? ಈಗ ಯಾಕೆ ಹೀಗೆ ಕೂತಿದ್ಯಾ? ಸಾರಿ ಅಂದ್ಬಿಟ್ರೆ ಈಗೆಲ್ಲ ಸರಿ ಹೋಗುತ್ತಾ? ಏನಾದರೂ ಮಾಡೋಣ ಪ್ರೀತಿ, ಯೋಚಿಸ್ಬೇಡ. ಸ್ವಲ್ಪ ಹೊತ್ತಲ್ಲಿ ನನ್ನ ಜೀವನ ಮುಗಿಯುತ್ತೆ ಶಾಲಿ. ಯಾಕೆ ಹಾಗೆ ಮಾತಾಡ್ತೀಯಾ? ನಾನು ಹಾಗಾಗಿ ಬಿಡ್ತೀನ ಹೇಳು? ಏನು ಮಾಡೋಕ್ಕಾಗುತ್ತೆ ಶಾಲಿ? ಅಭಿಗೆ ನನ್ನ ಮುಂದೆ ಮಾತಾಡೋಕ್ಕೆ ಧೈರ್ಯ ಇಲ್ಲ. ಆದರೆ ನೀನಾದರೂ ಹೇಳ್ಬೋದಾಗಿತ್ತಲ್ವಾ? ಎಷ್ಟು ಸರಿ ಹೇಳೋಕ್ಕೆ ಪ್ರಯತ್ನ ಪಟ್ಟೆ ಗೊತ್ತಾ? ಆದರೆ ಏನಾದರೂ ಒಂದು ಆಗೋದು ಪ್ರೀತಿ. ನಿನಗೆ ಗೊತ್ತಲ್ವಾ, ಆಕ್ಸಿಡೆಂಟ್ ಆಗಿ ಮಾತೇ ಬರ್ದಲೇ ಇರೋ ಹಾಗಾಯಿತು. ಅಭಿಗೂ ಎಷ್ಟು ಸರಿ ಹೇಳಿಬಿಡು ಅಂದೆ, ಅವನು ಪ್ರಯತ್ನ ಪಟ್ಟ. ಇಷ್ಟು ಕೇಳ್ತಿರೋಳು ನೀನೇ ಹೇಳ್ಬೋದಿತ್ತಲ್ವಾ? ನೀನು ಹೇಳಲ್ಲ, ಅವನೇ ಬಂದು ಹೇಳಲಿ ಅಂತ ನೀನು ಸುಮ್ಮನಾದೆ. ನೀವಿಬ್ರು ನೇರವಾಗಿ ನಿಮ್ಮ ಪ್ರೀತಿನ ಹೇಳ್ಕೊಳ್ಳಿ ಅಂತ ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಆದರೆ ಅದಾಗಲೇ ಇಲ್ಲ. ನಂಗೆ ಖುಷಿ ಪಡ್ಬೇಕಾ ದುಃಖ ಪಡ್ಬೇಕಾ ಅಂತ ಒಂದೂ ಗೊತ್ತಾಗ್ತಿಲ್ಲ ಶಾಲು. ಅಭಿಗೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಗಿ ತುಂಬಾ ಖುಷಿ ಆಗೋಯ್ತು. ಆದರೆ ಗೊತ್ತಾಗಿದ್ದ ದಿನಾನೇ ಇನ್ನೊಬ್ಬರ ಜೊತೆ ಎಂಗೇಜ್ಮೆಂಟ್ ಆಗ್ತಿರೋದು ತುಂಬಾ ದುಃಖ ಆಗ್ತಿದೆ. ಏನ್ ಮಾಡ್ಲಿ ಶಾಲು? ಅಂದ್ರೆ ಪ್ರೀತಿ, ನೀವಿಬ್ರು ಲವ್ ಮಾಡ್ತಿರೋ ವಿಷಯನ ಇನ್ನೂ ಹೇಳ್ಕೊಂಡೇ ಇಲ್ವಾ? ಮತ್ತೆ ನಾನವತ್ತು ಕಿಟಕಿನಲ್ಲಿ ನೋಡಿದ್ನಲ್ಲ, ಆಗಿನ್ನೂ ಫ್ರೆಂಡ್ಸ್ ಆಗಿದ್ರಾ? ಸಾರಿ, ನಾನು ಅದನ್ನೇ ಲವ್ ಅನ್ಕೊಂಡ್ಬಿಟ್ಟಿದ್ದೆ.